ಹಾಯ್ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿಂದು ವಿಡಿಯೋ ತುಂಬ ಇಂಪಾರ್ಟೆಂಟ್, ಆದಷ್ಟು ಶೇರ್ ಮಾಡಿ, ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ. ಒಂದು ವಿಡಿಯೋ 3 ತಿಂಗಳಿಂದೆ ನಾನು ಒಂದು ವಿಡಿಯೋನ ಮಾಡಿದ್ದೆ. ಯಾವುದ್ರ ಬಗ್ಗೆ ಅಂತಂದರೆ, ಫೋನ್ ಬರುತ್ತೆ, ನಿಮ್ಮದೇ ಫೋನ್ಗೆ ಒಂದು ಅನ್ನೋನ್ ನಂಬರಿಂದ ಫೋನ್ ಬರುತ್ತೆ. ಫೋನ್ ಬಂದಾಗ ಅವರು ನೀವು ಯಾವುದೋ ಒಂದು ಐಟಮ್ಸ್ನ ನೀವು ಬುಕ್ ಮಾಡ್ಕೊಂಡಿದ್ದೀರಾ, ಇವಾಗ ನಿಮ್ಮ ಮನೆ ಹತ್ರ ಪ್ರಾಡಕ್ಟ್ನ ತಲುಪಿಸ್ತೀವಿ, ನೀವು ಬಂದು ಪೇ ಮಾಡಿ, ಇಲ್ಲಿ ಹೊರಗಡೆ ಇದ್ದೀವಿ, ಪೇ ಮಾಡಿ, ನಿಮ್ಮ ಅಡ್ರೆಸ್ಗೆ ಬಂದಿರೋದು, ನಿಮ್ಮ ಹೆಸರು ಇದು ಅಂತ ಎಲ್ಲ ಹೇಳ್ತಾರೆ, ನಿಮ್ಮ ನಂಬರಿಂದನೇ ಬಂದಿರೋದು ಅಂತ ಹೇಳ್ತಾರೆ. ಹಾಗೆ OTP ಕೂಡ ಕೇಳ್ತಾರೆ. ಖಂಡಿತವಾಗ್ಲೂ ನೀವು ಯಾವುದೇ ಕಾರಣಕ್ಕೂ ಯಾರೇ ಒಬ್ಬರು ಫೋನ್ ಮಾಡಿ ನಿಮ್ಮದು OTP ಬಂದಿದೆ, ನಿಮ್ಮದು ನಾವು ಒಂದು ಆರ್ಡರ್ ಬಂದಿದೆ, ಇದೆಲ್ಲ ಹೇಳ್ತಾ ಇರ್ತಾರೆ. ಒಂದು ಪ್ರಾಡಕ್ಟಿಂದ ಇರ್ಬೋದು, ಯಾವುದೇ ಆಗಿರ್ಬೋದು, ಬಂದಿದೆ ಅಂತ ಹೇಳಿದಾಗ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ, ನಾವು ಬುಕ್ ಮಾಡಿದ್ದೀವಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಕನ್ಫರ್ಮ್ ಮಾಡಿಕೊಂಡು ನೀವು ಇದು ಮಾಡಬೇಕು. ಯಾಕೆ ಅಂದರೆ ತುಂಬ ಸ್ಕ್ಯಾಮ್ಗಳು ನಡೀತಾ ಇದ್ದಾವೆ. ನನಗೆ ಸುಮಾರು 3 ತಿಂಗಳಿಂದನೂ ಕಂಟಿನ್ಯೂಸ್ ಆಗಿ ಫೋನ್ ಬರ್ತಾನೇ ಇದೆ. ಒಂದು ಸತಿ ಬಂದಾಗ ನಾನು ಮೋಸ ಹೋಗಿ ನಾನು ಕೂಡ ದುಡ್ಡನ್ನ ಕಳ್ಕೊಂಡಿದ್ದೆ. ಆವಾಗ ನಾನು ಒಂದು ವಿಡಿಯೋ ಕೂಡ ಮಾಡಿದ್ದೆ, ಬೇಕಾದ್ರೆ ನನ್ನ ಚಾನಲಲ್ಲಿದೆ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ಪ್ರಾಡಕ್ಟು ಬಂದಿದೆ ಅಂತ. ಸುಮಾರಷ್ಟು ಈ ಥರ ಫೋನ್ಗಳು ಬರ್ತಾ ಇರ್ತವೆ. ನಾನು ಅವತ್ತಿಂದ ಆದಮೇಲೆ ನಾನು ತುಂಬ ಇವಾಗ ಆದಷ್ಟು ಹುಷಾರಾಗಿರಬೇಕು ಅಂತ ಇವತ್ತು ಬೆಳಗ್ಗೆ ಕೂಡ ಫೋನ್ ಬಂತು, ನಿಮ್ಮದು ಒಂದು ಪ್ರಾಡಕ್ಟು ಡೆಲಿವರಿ ಇದೆ, ನಿಮ್ಮ ಮನೆ ಹತ್ರ ಬಂದಿದ್ದೀವಿ, ನೀವು ಬಂದು ಈಸ್ಕೊಳ್ಳಿ ಅಂತ ಅಂದರು. ನಾನು ಹೇಳ್ದೆ, ಯಾವುದೇ ಕಾರಣಕ್ಕೂ ನಾನು ಬುಕ್ ಮಾಡಿಲ್ಲ. ಫ್ಲಿಪ್ಕಾರ್ಟ, ಅಮೆಝಾನ್ ಆದರೆ ಇಟ್ಸ್ ಓಕೆ, ನಾವು ಬುಕ್ ಮಾಡಿರ್ತೀವಿ ಅಂತ ಅವರು ಪ್ರಾಡಕ್ಟ್ನ ಅಲ್ಲೇ ಓಪನ್ ಡೆಲಿವರಿ ಓಪನ್ ಬಾಕ್ಸು ಇದಿರುತ್ತೆ, ಅದನ್ನು ತೋರಿಸಿ ನಮಗೆ ಅಮೌಂಟ್ನ ಈಸ್ಕೊತಾರೆ. ಇದು ಏನು ಅಂತ ಅಂದರೆ, ನಿಮಗೆ OTP ಬಂದಿದೆ, ದೂರದಿಂದನೇ ಕೇಳ್ತಾರೆ, OTP ಬಂದಿದೆ ಹೇಳಿ ಅಂತ ಅಂದರು. ನಾನು ಯಾವುದೇ ಕಾರಣಕ್ಕೂ ಯಾವುದು ಬುಕ್ ಮಾಡಿಲ್ಲ, ಹಾಗೆ ನಾನು OTP ಕೂಡ ಹೇಳಲ್ಲ ಅಂತಂದೆ. ಇಲ್ಲ, ನೀವು ಮಾಡಿದೆ, ಯಾರು ಮಾಡಿರ್ತಾರೆ, ನಿಮ್ಮ ಅಡ್ರೆಸ್ಸಿಂದನೇ ಬಂದಿರೋದು, ನಿಮ್ಮ ಫೋನಿಂದನೇ ಮಾಡಿರೋದು, ಹೇಳಲೇಬೇಕು ಅಂತಂದರು. ಹೀಗೆಲ್ಲ ನೀವು ಇದು ಮಾಡಿದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿದೆ. ಯಾರೇ ಆಗಲಿ ನಿಮಗೆ ಒಂದು ಹೆದರಿಸೋದಾಗಲಿ ಏನಾದ್ರು ಮಾಡಿದ್ರು ಅಂತ ಅಂದರೆ ಖಂಡಿತವಾಗ್ಲೂ ಮುಲಾಜಿಲ್ದೇನೆ ಪೊಲೀಸ್ ಕಂಪ್ಲೇಂಟ್ನ ಕೊಡಬಹುದು. ಯಾಕೆ ಅಂದರೆ ಇದು ತುಂಬ ನಡೀತಾ ಇರೋದು, ಇದು ಸೈಬರ್ ಕಳ್ಳರು ಅಂತ ಏನು ಹೇಳ್ತಾರೆ, ಸೈಬರಿಂದ ಯಾವುದೋ ಒಂದು ವಂಚನೆಗಳು ಏನು ನಡೀತಾ ಇದೆಯೋ ಅದರಿಂದ ನಡೀತಾ ಇರೋವಂಥದ್ದು. ಈ ವಂಚನೆಗಳು ತುಂಬಾ ನಡೀತಾ ಇದೆ. ಆದಷ್ಟು ಎಲ್ಲರೂ ಹುಷಾರಾಗಿರಿ, ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಯಾಕೆ ಅಂತ ಅಂದರೆ, ನಾನು ಮೋಸ ಹೋಗಿದ್ದೆ, ಫಸ್ಟ್ ಟೈಮ್ ಮೋಸ ಹೋದೆ, ಆ ಕಾರಣಕ್ಕೆ ವಿಡಿಯೋ ಕೂಡ ಮಾಡಿದ್ದೆ. ನಾನು ಇನ್ನೊಂದು ಸತಿ ಮೋಸ ಆಗಬಾರ್ದು. ಇದು ಪದೇ ಪದೇ ನನಗೇನೆ ಬರ್ತಾ ಇದೆ ಅಂತ ಅಂದರೆ, ನಾವು ಇಷ್ಟು ಅಲರ್ಟ್ ಆಗಿನೇ ನಮಗೇನೆ ಬರ್ತಾ ಇದೆ ಅಂತ ಅಂದರೆ, ಇನ್ನು ಪಾಪ ಮಾಮೂಲಿ ಜನಗಳು ಎಷ್ಟೆಲ್ಲ ಪಾಪ ಅವರಿಗೆ ಏನು ಕೆಲವೊಬ್ರಿಗೆ ಬುದ್ಧಿ ಇರಲ್ಲ, ಅಂಥವರೆಲ್ಲ ಇನ್ನು ಯಾವ ಮಟ್ಟಕ್ಕೆ ದುಡ್ಡನ್ನ ಕಳ್ಕೊತಾರೆ. ಆದಷ್ಟು ಶೇರ್ ಮಾಡಿ. ಖಂಡಿತವಾಗ್ಲೂ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿನ ವಿಡಿಯೋನ ಇವತ್ತಿಗೆ ಮುಗಿಸ್ತಾ ಇದ್ದೀನಿ. ಮುಂದೆ ಯಾವ್ದಾದ್ರು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.